ಜಾಸ್ತಿ ಜನ ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೇಕು ಅಂತಂದರೆ ರೇಟು ಸ್ವಲ್ಪ ಕಮ್ಮಿ ಆಗಬೇಕು. ಪೆಟ್ರೋಲ್ ಗಾಡಿಗಿಂತ ಒಂದು 10,000 20,000 ಜಾಸ್ತಿ ಇದ್ದರೆ ಪರವಾಗಿಲ್ಲ. ನಾನು ಹೇಳ್ತಾ ಇರೋದು ಟೂ ವೀಲರ್ಗಳಿಗೆ. ಟೂ ವೀಲರ್ಗಳು ಜಾಸ್ತಿ ಮೂವಿಂಗಲ್ಲಿರುವಂಥದ್ದು ಟೂ ವೀಲರ್ಗಳೇ ಇವಾಗ. ಬೇಡಿ ಅಂತ ಮೊದಲು ಹೇಳ್ತಾ ಇದ್ರು, ಪೆಟ್ರೋಲು ಡೀಸೆಲ್ನ ಉಳಿಸಿ ಉಳಿಸಿ ಅಂತ ಇದ್ರು. ಆದರೆ ಇಂಥದ್ದೊಂದು ಟೆಕ್ನಾಲಜಿ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವಾಗ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾವೆ. ಪೆಟ್ರೋಲ್ ಇಲ್ಲ ಅಂದರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮೇಕ್ರಿ ಸರ್ಕಲ್ ಹತ್ರ ಹೋಗ್ತಾ ಇದ್ದೆ, ಏನಪ್ಪ ಇದೇನೋ ಕಾಣಿಸ್ತಲ್ಲ ಅಂದ್ಬಿಟ್ಟು ಹಂಗೆ ಒಳಗಡೆ ಹೋದೆ. ಸ್ವಲ್ಪ ಎಲ್ಲ ಕಂಪ್ನಿ ಇ ವಿ ವೆಹಿಕಲ್ಗಳೆಲ್ಲ ಒಂದೇ ಕಡೆ ಸಿಗ್ತದೆ ಅಂತ ಹೇಳಿದ್ರು. ನಾನೇನು ಒಳಗಡೆ ಹೋಗಿಲ್ಲ, ಈಚೆ ಕಡೆ ನೋಡ್ತಾ ಇದ್ದೆ. ಇದು ಈಚೆ ಕಡೆ ಒಂದು 2-3 ಗಾಡಿಗಳು ನಿಂತಿದ್ದವು ಟಾಟಾದವ್ರದ್ದು. ಈಚೆ ನಿಂತಿದ್ದವು ಎರಡೂ ಬಂದು ಬಸ್ಗಳು, ಒಂದು ಟ್ರಕ್ಕು ಒಂದು ಬಸ್ಸು. ಅಂದರೆ ನಾನು ನೋಡೋಣ ಅಂತ ಹೋಗ್ತಾ ಇದ್ದೆ, ಬಟ್ ಆದರೆ ನೋಡಿದೆ ನೋಡಿ ಈ ಥರ ಒಂದು ಬಸ್ ಇದೆ. ಇದೇನು ಬಿ ಎಮ್ ಟಿ ಸಿ ಬಸ್ ಅಲ್ಲ, ಇದು ಟಾಟಾದವ್ರದ್ದು. ಬಿ ಎಮ್ ಟಿ ಸಿಗೆ ಇವರೇ ಕೊಟ್ಟಿರೋದು ಟಾಟಾದವರು. ಬಟ್ ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ, ಯಾರು ಬೇಕಾದ್ರೂ ತೊಗೋಬೋದು. ಇದನ್ನು ತೊಗೊಂಡು ನೀವು ಬಾಡಿ ಬೇಕಾದ್ರೆ ಕಟ್ಟಿಸ್ಕೊಬೋದು, ಹೇಗೆ ಬೇಕಾದರೂ ನಿಮಗೆ ಇಷ್ಟ ಆಗೋ ಥರ. ಇದೇನೋ 400 ಕಿಲೋಮೀಟ್ರ್ ರೇಂಜು ಅಂತ ಹೇಳ್ತಾರೆ ಈ ಬಸ್ಸು. ಮತ್ತು ನೀವು ಸೀಟು ನಿಮ್ಗೆ ಹೆಂಗೆ ಬೇಕೇ ಅದು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇದು ಬಿ ಎಮ್ ಟಿ ಸಿ ಅವ್ರಿಗೆ ಇವರು ಈ ಥರ ಕೊಟ್ಟಿದ್ದಾರೆ. ಇಲ್ಲೊಂದು ಟ್ರಕ್ ಇದೆ ನೋಡಿ, ಟ್ರಕ್ಕಲ್ಲ ಇದು ಸ್ಮಾಲ್ ಟ್ರಕ್ಕು. ಇಲ್ಲಿ ಇದು 27 ಲಕ್ಷ ಏನೋ ಹೇಳ್ತಾರೆ ಆ ಟ್ರಕ್ನ. ಅದೇ 27 ಲಕ್ಷ ಅಂತ ಅಂದರೆ ಆ ರೇಂಜ್ ನಾನೇನು ಕೇಳಲಿಲ್ಲ, 27 ಲಕ್ಷ ಅಂತ ಹೇಳ್ತಾವ್ರೆ. ಬಟ್ ಎಲ್ಲದಕ್ಕಿಂತ ಬೆಲೆ ಜಾಸ್ತಿನೇ ಇರ್ತವೆ. ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬೆಲೆ ಜಾಸ್ತಿ ಇದೆ ಒಟ್ಟಿನಲ್ಲಿ. ಇದು ಕಮ್ಮಿ ಆಗಬೇಕು ಅಂತ ಅಂದರೆ ಕಮ್ಮಿ ಆದರೆ ಜಾಸ್ತಿ ರೋಡ್ಗೆ ಇಳಿತವೆ, ಎಲ್ಲರೂ ತೊಗೋತಾರೆ. ಬಟ್ ಈ ಥರ ಜಾಸ್ತಿ ಇದ್ದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇನ್ನೂ 1 ವರ್ಷ ಆಗ್ಬೋದು, 2 ವರ್ಷ, 5 ವರ್ಷ ಆಗ್ಬೋದು ಸ್ವಲ್ಪ ಜಾಸ್ತಿ ವೆಹಿಕಲ್ ಓಡಾಡೋದಕ್ಕೆ. ಒಂದು ಇದರಲ್ಲಿ ದುಡ್ಡು ಉಳಿಸ್ಬೋದು ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ದುಡ್ಡು ಉಳಿಯುತ್ತಾ ಅಂತ ಲೆಕ್ಕ ಹಾಕಿ ನೋಡಿದ್ರೆ ಅಷ್ಟೇನು ದುಡ್ಡು ಜಾಸ್ತಿ ಉಳಿಯಲ್ಲ. ಅಂದರೆ ಏನೋ ಪೆಟ್ರೋಲ್ ಉಳಿಯುತ್ತೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ಬೇರೆ ಕಡೆಯಿಂದ ಪೆಟ್ರೋಲ್ ತಗೊಬರೋದು ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು